ತಾಯಿ, ನೀವು ಆತಂಕ ಪಡೋ ಅಗತ್ಯ ಇಲ್ಲ. ಅರ್ಜುನ್ ಮತ್ತೆ ಅಮೃತನ ಮನೆಗೆ ಕರೆಸೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಬಾಬಾ. ಆ ರುದ್ರನು ನಾಗಿಣಿ ಹಿಂದೆ ಹೋಗಿದ್ದಾನೆ. ಇನ್ನು ಅವನಿಗೆ ನಾಗಿಣಿ ನಾಗಮಣಿ ಎರಡೂ ಸಿಕ್ತಾಗಿದೆ. ಬಾಬಾ, ನಾನು ಮಾತು ಕೊಟ್ಟಾಯ್ತಲ್ಲ, ನೀವು ನೆಮ್ಮದಿಯಾಗಿ ಇಲ್ಲಿಂದ ಹೋಗಿ. ಅವರಿಬ್ಬರನ್ನ ಮನೆಗೆ ನಾನು ಕರೆಸ್ತೀನಿ. ಅಷ್ಟು ಮಾಡಿ ಬಾಬಾ. ಸರಿ, ನಾನು ಹೊರಡ್ತೀನಿ. ಅರ್ಚಕರೇ, ನಿಮ್ಮ ಮಾತು ಕೇಳಬಾರ್ದಿತ್ತು. ನಾನು ಹೇಳಿ ಕೇಳಿ ಅವು ಇಚ್ಛಾಧಾರಿ ನಾಗಗಳು ಯಾವ ರೂಪಕ್ಕೆ ಬೇಕಾದ್ರೂ ಬದಲಾಗುತ್ತೆ. ನೀವು ಅವುಗಳನ್ನ ಬಂಧನದಿಂದ ಬಿಡಿಸ್ತೇ ಇದ್ದಿದ್ರೆ ಅವುಗಳು ತಪ್ಪಿಸ್ಕೊಳ್ತಾನೆ ಇರಲಿಲ್ಲ. ನಾವು ಈ ರೀತಿ ಹುಡುಕೋ ಕಷ್ಟನೂ ಬರ್ತಾ ಇರಲಿಲ್ಲ. ಯಾವುದೇ ನಾಗಗಳನ್ನಾಗ್ಲಿ ಹಾಗೆ ಮಂತ್ರಬಂಧನದಲ್ಲಿಟ್ಟರೆ ಅವುಗಳ ಶಕ್ತಿ ಕುಂದೋಗುತ್ತೆ. ಆಮೇಲೆ ಅವುಗಳಿಂದ ಯಾವುದೇ ಉಪಯೋಗ ಆಗೋದಿಲ್ಲ. ಅವರಿಂದ ಆಗೋ ಉಪಯೋಗ ಆದ್ರೂ ಏನು? ಅವ್ರನ್ನ ಮತ್ತೆ ದೇವಸ್ಥಾನ ಕರ್ಕೊಂಡ್ಬಂದು ಹೋಮ ಪೂಜೆನ ಶುರು ಮಾಡಿ ಅವ್ರನ್ನ ಅವ್ರ ಪಾಡಿಗೆ ಬಿಡೋದು ಅಷ್ಟೇ ತಾನೆ? ಇಲ್ಲ, ಮತ್ತೆ ಅಷ್ಟೇ ಆಗಿದ್ರೆ ನಾವು ಇಷ್ಟು ಕಷ್ಟಪಡೋ ಅವಶ್ಯಕತೆ ಇರಲಿಲ್ಲ. ಅವುಗಳನ್ನ ಬಲಿ ಕೊಟ್ಟು ದೇವಸ್ಥಾನದ ಗರ್ಭಗುಡಿ ಕೆಳಗಿರೋ ಅರ್ಚಕರೇ, ಮೈ ಮೇಲೆ ಪ್ರಜ್ಞೆ ಇದೆ ನಿಮ್ಗೆ? ಏನಂತ ಮಾತಾಡ್ತಾ ಇದ್ದೀರಾ? ನಾನೇನ್ ಮಾತಾಡ್ದೆ? ಅವ್ರನ್ನ ಕರ್ಕೊಂಡು ಬಂದು ದೇವಸ್ಥಾನದ ಪೂಜೆ ಮುಂದುವರ್ಸೋಣ, ಆಗ್ಲೇ ನಿಮ್ಮ ಮೇಲೆ ಬಂದಿರೋ ಆಪಾದನೆ ಹೋಗೋದು ಒಂದೇ. ಓ, ಹಾಗಂದ್ರ ನಾನೇನೋ ಬೇರೆ ಅನ್ಕೊಂಡೆ. ಅಂದ್ಕೊಳ್ಳೋದು ಬೇರೆ ಏನಿದೆ?